ಇನ್ನು ಮೂಡಾಗೆ ಸಂಬಂಧಪಟ್ಟಂತ ಒಂದಿಷ್ಟು ಬೆಳವಣಿಗೆಗಳಾಗಿದೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಇದು. ಮೈಸೂರಿನ ಮೂಡಾ ಭ್ರಷ್ಟಾಚಾರ ಪ್ರಕರಣ ಭಾರಿ ಚರ್ಚೆಯಲ್ಲಿದೆ. ಈಗ ಸಿಎಂ ವಿರುದ್ಧ ದೂರು ದಾಖಲಾಗಿದೆ. ಯಾರು ಮಾಡಿದ್ದಾರೆ ದಾಖಲನ್ನ? ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಈ ದೂರನ್ನ ದಾಖಲಿಸಲಾಗಿದೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ನಿವೇಶನವನ್ನ ಪಡೆದಿರುವಂತಹ ಆರೋಪ. ನಕಲಿ ದಾಖಲೆನ ಸಿಎಂ ಪತ್ನಿ ಬಾಮೈದ ಭೂಮಾಲೀಕನ ವಿರುದ್ಧ ಈಗ ದೂರು ದಾಖಲಾಗಿದೆ. ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಉಪನೋಂದಣಾಧಿಕಾರಿಗೆ ಈ ದೂರನ್ನ ನೀಡಿದ್ದಾರೆ. ಈಗ ಮೂಡಾ ಅಧಿಕಾರಿಗಳ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈ ದೂರನ್ನ ಹಾಕಿದ್ದಾರೆ. ಈಗ ಮೈಸೂರಿನ ಮೂಡಾ ಭ್ರಷ್ಟಾಚಾರ ಪ್ರಕರಣದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿರುವಂತದ್ದು ಕೇಳಿ ಬರ್ತಾ ಇದೆ. ದೂರು ದಾಖಲಾಗಿದೆ. ಅದು ಮುಖ್ಯಮಂತ್ರಿಗಳ ವಿಚಾರದಲ್ಲಿ. ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಉಪನೋಂದಣಾಧಿಕಾರಿಯ ಮೇಲೆಯೂ ಕೂಡ ಈಗ ದೂರು ದಾಖಲಾಗಿದೆ. ಅದರ ಜೊತೆಗೆ ಮೂಡಾ ಅಧಿಕಾರಿಗಳ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಒಟ್ಟು 5 ಮೇಲೆ ಈಗ ದಾಖಲಾಗಿರುವಂಥದ್ದು. ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಉಪನೋಂದಣಾಧಿಕಾರಿ, ಮೂಡಾ ಸದಸ್ಯರು ಯಾರಿದ್ದಾರೆ ಅವ್ರ ಮೇಲೆ, ಅದರ ಜೊತೆಗೆ ಮುಖ್ಯಮಂತ್ರಿಗಳ ಮೇಲೆಯೂ ಕೂಡ ಈಗ ದೂರು ದಾಖಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನಿವೇಶನವನ್ನ ಪಡೆದಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಈಗ ನಕಲಿ ದಾಖಲೆ ಯಾವುದು? ಅಥೆಂಟಿಕೇಶನ್ ಬೇಕಲ್ಲ. ಸುಮ್ಮನೆ ಯಾರು ಪಾಪ ದೂರನ್ನ ದಾಖಲೆ ಮಾಡೋದಿಲ್ಲ, ಏನಾದರೂ ಇರುತ್ತೆ ಅಲ್ಲಿ. ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಇಲ್ಲಿಯವರೆಗೂ ಇದ್ದಿದ್ದು ಬದಲಿ ಜಾಗವನ್ನ ಕೊಟ್ಟಿರುವಂತದ್ದು, ಅಲ್ಲಿ ಕೊಡೋ ಬದಲಿಗೆ ಇಷ್ಟೊಂದು ಯಾಕೆ ಕೊಟ್ರಿ, 50-50 ಅನ್ನುವಂಥದ್ದೆಲ್ಲ ಚರ್ಚೆ ಆಗ್ತಾ ಇತ್ತು. ಈಗ ಪ್ರಶ್ನೆ ಬರ್ತಾ ಇರುವಂತದ್ದು ನಕಲಿ ದಾಖಲೆ ಅನ್ನುವಂಥದ್ದು ದೂರು. ಯಾವುದು ನಕಲಿ? ಇದರಲ್ಲಿ ಯಾರನ್ನ ಯಾಮಾರಿಸಕ್ಕೆ ಯಾರು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ? ಪ್ರಮುಖವಾಗಿ ಈಗ ಏನು ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟಂತ ಇದು ಒಂದು ರೀತಿಯಾದಂಥ ಹೊಸ ಟ್ವಿಸ್ಟ್. ಅರುಣ್, ಈಗಾಗಲೇ ಏನು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎನ್ನುವರು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ತಮ್ಮ ದೂರನ್ನು ನೀಡಿದ್ದಾರೆ. ಅದನ್ನು ಕೂಡ FIR ಕೂಡ ಏನು ದಾಖಲಾಗಿಲ್ಲ. ಆದರೆ ಆ ದೂರಿನಲ್ಲಿ CM ಸಿದ್ದರಾಮಯ್ಯನವರು ಜೊತೆಗೆ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಜೊತೆಗೆ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂ ಮಾಲೀಕ ಅಂತ ಹೇಳ್ತಾ ಇರುವಂತಹ ದೇವರಾಜು ಮತ್ತು ಅವರ ಕುಟುಂಬದ ವಿರುದ್ಧ ದೂರು ದಾಖಲಾಗಿದೆ. ಅವರು ದೂರಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹದ್ದು, ಈ ಒಂದು ಭೂಮಿ ಏನಿದೆ, ಏನು CM ಅವರ ಪತ್ನಿಗೆ ಮೊದಲು ಭೂಮಿ ಏನಿತ್ತು ದೇವನೂರ ಬಳಿಯಲ್ಲಿ, ಆ ಭೂಮಿಯ ದಾಖಲೆಗಳೇ ಅಕ್ರಮ. ಆ ಭೂಮಿಯ ದಾಖಲೆಗಳ ಪ್ರಕಾರವಾಗಿ ಅದನ್ನು ಏನು ಪರ್ಚೇಸ್ ಮಾಡಿದ್ರು 2004 ಅಂತ ಹೇಳ್ತಾ ಇದ್ದಾರೋ, ಆ 4ರ ಒಳಗಡೆ ಆ ಭೂಮಿಗೆ ಬೇರೆಯವರ ಹೆಸರಲ್ಲಿತ್ತು. ಆದರೆ ಈ ಭೂಮಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ತದನಂತರದಲ್ಲಿ ಈ ರೀತಿಯಾದಂತಹ 50-50 ವ್ಯವಹಾರದಲ್ಲಿ ಅದನ್ನು ತೊಡಗಿಸಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ದೂರನ್ನು ಕೊಟ್ಟಿದ್ದಾರೆ. 10 ದಿನಗಳ ಒಳಗಡೆ ಈ ಕೊಟ್ಟಿರುವಂಥ ದೂರಿನ ಮೇಲೆ ಏನು ಕ್ರಮ ಆಗುತ್ತೆ ಅನ್ನುವಂಥದ್ದನ್ನು ಉತ್ತರ ಕೊಡಬೇಕು. ಇಲ್ಲದೇ ಇದ್ರೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸ್ತೇನೆ ಎನ್ನುವಂತಹ ಮಾತನ್ನು ಕೂಡ ಈಗ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.